ಇದೇನು ನ್ಯಾಯ. ಗೋವಿಂದಣ್ಣ, ಬರೀ ಕನ್ನಡ ಪೇಪರ್ ಇಟ್ಟಿದೆಯಲ್ಲ, ಇಂಗ್ಲಿಷ್ ಪೇಪರ್ ಇಲ್ವಾ? ಯಾಕಣ ಕನ್ನಡ ಪೇಪರ್ ಓದಿದ್ರೆ ಹಾಕಿಲ್ವಾ? ಕನ್ನಡದಾಗ ಏನಾಯ್ತಣ್ಣ, ಇಂಗ್ಲಿಷ್ ಓದಿದ್ರೆ ಬುದ್ಧಿ ಚುರುಕಾಯ್ತದೆ. ಓಹ್, ಜ್ಞಾನಾರ್ಜನೆ ಆಯ್ತದೆ. ಹಂಗಿದ್ರೆ ನೀನ್ ಒಂದ್ ಪ್ರಶ್ನೆ ಕೇಳ, ಸರಿಯಾಗಿ ಉತ್ತರ ಹೇಳ್ತೀಯಾ? ಹುಟ್ಟೋದ್ಕಿಂತ ಮುಂಚೆ, ಹುಟ್ಟದ ಮೇಲೆ, ಸತ್ ಮೇಲೆ ಉಪಯೋಗಕ್ಕೆ ಬರೋ ಒಂದೇ ಒಂದ್ ಪ್ರಾಣಿ ಹೆಸರು ನೋಡವ. ಆನೆ ಹುಟ್ಟೋದ್ಕಿಂತ ಮುಂಚೆ ಹೆಂಗಳ ಉಪಯೋಗಕ್ಕೆ ಬರ್ತದೆ? ಬಾಯಿ ಮುಚ್ಕೊಂಡು ಕರೆಯದ್ ಕಲ್ತ್ಕೋ. ಏನ ಮಗ ಗೊತ್ತಾಗ್ಲಿಲ್ವಾ? ಇಲ್ಲಣ್ಣ. ಉತ್ತರನು ನಾನೇ ಹೇಳ್ಬೇಕಾ? ಹೇಳ್ತೀನಿ ಕೇಳು. ಕೋಳಿ ಕಡ್ಲ ಹುಟ್ಟೋದ್ಕಿಂತ ಮುಂಚೆ ಅಂದ್ರೆ ಮೊಟ್ಟೆ, ಅದನ್ನ ಆಮ್ಲೆಟ್ ಮಾಡ್ಕೊಂಡು ತಿನ್ನಕ್ಕಿಲ್ವಾ? ಹುಟ್ಟದ್ಮೇಲೆ ಕೋಳಿ, ಅದ್ ನಮಗ್ ಮೊಟ್ಟೆ ಕೊಡಕ್ಕಿಲ್ವಾ? ಸತ್ ಮೇಲೆ ಪುಕ್ಕ ತರ್ಕೊಂಡು ರೋಸ್ಟ್ ಮಾಡ್ಕೊಂಡು ತಿನ್ನಕ್ಕಿಲ್ವಾ? ಅಯ್ಯೋ, ನಿನ್ ಇಂಗ್ಲಿಷ್ ಪೇಪರ್ ನನ್ನ ನಾಳೆ ಎಕಡೆ ಹಾಕಿದ್ರು ಕೂತ್ಕೊಂಡು ನ್ಯಾಯವಾಗಿ ಕನ್ನಡನೇ ಓದೋದ್ ಕಲ್ತ್ಕೋ. ಎಷ್ಟು ಜನ ಅವ್ರೆ? ಕಾಣಕ್ಕಿಲ್ವ ಸ್ವಾಮಿ? 9 ಜನ ಅವ್ರು. 9 ಜನ ಫುಲ್ ಖುಷ್. ಕೃಷ್ಣ ಚೆನ್ನಾಗಿರಪ್ಪ. 9 ಜನ ನೀವೇ ಬರ್ತಾ ಇದ್ದೀರ. ಇವನ್ ಯಾರು? ಯಾವ್ದು ಮೆಂಟಲ್ ಕೇಸ್ಗಳು? ಕೆಲಸ ಮಾಡು. ಗೋವಿಂದಯ್ಯ, ಸಿಗರೇಟ್ ಸೇರ್ಬೋದಾ? ಸೇರ್ಬೋದು, ಆದ್ರೆ ಹೊಗೆ ಬಿಡಗಿಲ್ಲ ಸ್ವಾಮಿ. ಏನ್ ಸ್ವಾಮಿ, ನಿಮ್ ತಂದೆಗೆ ಏನ್ ಕೆಲ್ಸ? ಹಳ್ಳಿಲಿ ಹಾಲ್ ಮಾರ್ತಾರೆ. ಹಂಗಾರೆ ಹಾಲಿನ ವಿಚಾರ ಎಲ್ಲ ತಮಗ್ ಚೆನ್ನಾಗ್ ಗೊತ್ತು. ಹಂಗಾರೆ ಹಾಲ್ ಕೆಡ್ದಂಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಅಷ್ಟು ಗೊತ್ತಿಲ್ಲ. ಫ್ರಿಡ್ಜ್ ಅಲ್ಲಿ ಇಡ್ಬೇಕು. ನಮ್ಮ ಹತ್ರ ಫ್ರಿಡ್ಜ್ ಇಲ್ಲಪ್ಪ. ಅವಾಗ ಮತ್ತಿನ್ನೇನ್ ಮಾಡ್ಬೇಕು? ಏನಪ್ಪ ನೀನು ಒಳ್ಳೆ ಪೆಂಗನಂಗೆ. ಹಾಲು ಕೆಡ್ದಂಗಿರ್ಬೇಕಾದ್ರೆ ಕರಿದೆ ಕೆಚ್ಚಲಲ್ಲೇ ಬಿಟ್ಬಿಡ್ಬೇಕು. ಏನ್ ಓದ್ತಿರೋ ಏನೋ ಈಗಿನ ಕಾಲದ ಹುಡುಗರು, ಸಣ್ಣ ಸಣ್ಣ ಪ್ರಶ್ನೆಗೂ ಉತ್ತರನೇ ಗೊತ್ತಿಲ್ಲ. ಅಯ್ಯ, ಅಪ್ಪ, ಅಮ್ಮ ಹೇಳಿದ್ರು ಅರ್ಜೆಂಟ್ ಆಗ 50 ರೂಪಾಯಿ ಕೊಡ್ಬೇಕಂತೆ. ಹೋಗು. ಕೃಷ್ಣ, ಆ ಮಗು ಯಾರ್ದು? ನಂದೆ, 3ನೇದು. ಬಡ್ಡಿ ಮಗ ಭಾರಿ ಅದೃಷ್ಟವಂತ. ನಿಮ್ ಅಪ್ಪಂಗೆ ಏನಾದ್ರು ಬೆಕ್ಕಿನ ಕಣ್ಣಿತ್ತ? ಇಲ್ಲ. ನಿಮ್ ತಾಯಿಗೆ ಇಲ್ಲ. ನಿಮ್ ಹೆಂಡತಿಗೆ ಇಲ್ವೇ ಇಲ್ಲ. ಅಯ್ಯಯ್ಯ, ಇವನ್ಗಿಲ್ಲ, ಇವ್ರ ಅಪ್ಪನ್ಗಿಲ್ಲ, ಇವ್ರ ಅಮ್ಮನ್ಗಿಲ್ಲ, ಅವನ ಹೆಂಡತಿಗಿಲ್ಲ, ಅವ್ರ ಅಪ್ಪನ್ಗಿಲ್ಲ, ಅವ್ರ ಅಮ್ಮನ್ಗಿಲ್ಲ. ಏನ್ ಇವಾಗ? ಅವ್ರ ಅಮ್ಮನ ವಂಶದಲ್ಲೂ ಬೆಕ್ಕಿನ ಕಣ್ಣಿಲ್ಲ, ಅವ್ರ ಅಪ್ಪನ ವಂಶದಲ್ಲೂ ಬೆಕ್ಕಿನ ಕಣ್ಣಿಲ್ಲ. ಆದ್ರೆ ಇವ್ನ್ ಕೊನೆ ಮಗಂಗ್ ಮಾತ್ರ ಬೆಕ್ಕಿನ ಕಣ್ಣು ಹೆಂಗ್ ಬಂತು? ಹೆಂಗ್ ಬಂತು ಅಂದ್ರೆ ಅದು ಅವನಿಗೆ ಏನ್ ಗೊತ್ತು? ಒಳ್ಳೆ ಪ್ರಶ್ನೆ ಕೇಳ್ಬಿಟ್ಟಾರ. ಹೋಗೋ ಕೆಲಸ ನೋಡೋಗ್ರಿ. ಕೋಪ ಮಾಡ್ಕೋಬೇಡ ಗೋವಿಂದಣ್ಣ. ಕೃಷ್ಣ, ನಾ ಬರ್ಲಾ? ರೈಟ್ ಹೇಳು. ಒಳ್ಳೆ ಡೌಟ್ ಆಯ್ತಲ್ಲ. ಎಷ್ಟು ಜನ ಅವ್ರೆ? ಇಬ್ರವ್ರೆ. ಇಬ್ರ? ಅಯ್ಯೋ ಪೆದ್ದಯ್ಯ, ದಿವಸ ಇವನ್ ಯಾಕೆ ಕೇಳ್ತಾನೆ? ಏನಂತವ? ಎಷ್ಟ್ ಜನ ಅವ್ರಂತ ಕೇಳ್ತಾನೆ. ಅಯ್ಯೋ ಕೃಷ್ಣ, ಯಾವ್ದೋ ಮೆಂಟಲ್ ಕೇಸು ಹುಚ್ಚಾಸ್ಪತ್ರೆ ಅಂತ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೈತೆ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಹೋಗ್ ಕೆಲಸ ನೋಡೋಗು. ಕೃಷ್ಣ, ಆ ಬೆಕ್ಕಿನ ಕಣ್ಣು ಸನಿ ಗ 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 ರೀ ಸನಿ ಪ ಪ ಸನಿ ಗ ಗ. ಏನ್ ಕೃಷ್ಣ? ಬಸ್ಸಿ ಮಾತಾಡ್ಬೇಕಾಗಿತ್ತು. ಕೂತ್ಕೊಳ್ಳೋ. ಹುಷಾರಾಗಿದ್ಯಾ ತಾನೆ? ಯಾಕೆ ಮಂಕಾಗಿದ್ಯಪ್ಪ? ಅವತ್ತ ಹುಡುಗ ಹೇಳದ್ನಲ್ಲ ಆ ವಿಚಾರ. ಯಾವ ಹುಡುಗ? ಏನ್ ಸಮಾಚಾರ? ಅದೇ ಆ ಬೆಕ್ಕಿನ ಕಣ್ಣಿನ ವಿಚಾರ. ಅದನ್ನ ಕಟ್ಕಂಡು ಇವಾಗ ಏನ್ ಮಾಡ್ತೀಯಾ? ಅಲ್ಲ, ನನಗೂ ಇಲ್ಲ, ನನ್ನ ಹೆಂಡ್ರಿಗೂ ಇಲ್ಲ, ನಮ್ಮ ವಂಶದಲ್ಲೂ ಇಲ್ಲ, ಅವ್ರ ವಂಶದಲ್ಲೂ ಇಲ್ಲ. ಇದೇನಾದ್ರೂ ಬೇರೆ ಕಡೆಯಿಂದ ಬಂತ ಅಂತ. ಹೋಗೋ ಹೋಗೋ ಬೇಕು ನನ್ ಮಗನೆ. ಇನ್ನು ನೀನು ಅಯೋಗ್ಯ ಅನ್ನು ನಾನು ಒಪ್ಕೊಂತೀನಿ. ಪಾಪ ಹೆಣ್ಮಗ ಸೀತಾಮಾತೆ ಇದ್ದಂಗೆ. ಅದ್ರ ಬಗ್ಗೆ ಸಂಶಯನ ನಿಂಗೆ? ಹೌದು ಪೆದ್ದಯ್ಯ. ಏನಂದ್ರೆ? ನಿಜವಾಗ್ಲೂ ಪೆದ್ದಯ್ಯ. ಫಸ್ಟ್ ನೈಟ್ ಏನಾಯ್ತು ಅಂತಂದ್ರೆ ಅದೆಲ್ಲ ನೀನ್ ಅಂತ ಹೇಳ್ಬಾರ್ದು. ಹೋಗೋಗು. ಇಲ್ಲ ಪೆದ್ದಯ್ಯ, ನೀನ್ ಕೇಳಲೇಬೇಕು. ಪೆದ್ದಯ್ಯ ಬೇಡ ಅಂದ್ರೆ ಬೇಡ. ಪೆದ್ದಯ್ಯ, ನೀನ್ ಕೇಳಲೇಬೇಕು. ಹಾಳಾಗೋಲಿ, ಅದೇನು ಹೇಳಪ್ಪ. ಅಯ್ಯೋ, ಏನ್ರಿ ಹೇಳಿ ಪೋಲಿ. ನಾನೊಂದ್ ಪ್ರಶ್ನೆ ಕೇಳ್ತೀನಿ, ನಿಜವಾದ ಉತ್ತರ ಹೇಳ್ತೀಯ? ಕೇಳಿ. ಅದು ನಿನ್ನ ಮೊದಲನೇ ಸಾರಿ ಮೊದಲನೇ ಸಾರಿ ಮುಟ್ಟ ಗಂಡಸು ನಾನೇ ಅಲ್ವಾ?
ಸರ್ಸು ಹೇಳೆ ಹೇಳೆ. ಅಯ್ಯೋ ನನ್ ಲೆಕ್ಕ ತಪ್ಪಿಸ್ತಾ ಇದ್ರಲ್ಲ ಅವಾಗ ಇಷ್ಟೇ ತಾನೆ ನೀನ್ ಯೋಗ್ತಿಗ್ ಬೆಂಕಿ ಹಾಕ ಏನೋ ತಮಾಷೆಗೆ ಆ ಹುಡುಗಿ ಹೇಳಿದ್ದೆ ನಿಜ ಅಂತ ನಂಬ್ಕೊಂಬಿಡದ ನೀನು ಹುಚ್ಚು ನಂಗೆ ಆಡೋದನ್ ಬಿಟ್ಬಿಡು. ಇಷ್ಟನವ್ರೆ ಯಾರು ಇಲ್ಲ. ಯಾರು ಇಲ್ವಾ? ಇಲ್ಲ. ಅಯ್ಯೋ ಯಾಕೆ ಸ್ವಾಮಿ ಫೀಲ್ ಮಾಡ್ತೀರಾ? ಕಟ್ಟಿಗೆ ಸೇವೆ ಮಾಡ್ತೀನಿ ಬನ್ನಿ. ಯಾವನೇ ಅವನು ಒಳ್ಳೆ ಆದರ್ಶ ಸತಿ ಸಿನಿಮಾದಲ್ಲಿ ಹೇಳಿದಾಗೆ ಬೇಡಕ್ ಹೋಗಿದ್ದೆಯಾ ಬೇಡ ಅಂತ ಹೋಯ್ತವನೆ. ಯಾರು ಇವನು ಯಾಕೆ ಹಿಂಗಾಗ್ತಾನೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ ಕೃಷ್ಣ. ದಿನ ಬರ್ತಾನೆ ಯಾರವ್ರೆ ಎಷ್ಟ್ ಜನ ಅವ್ರೆ ಅಂತ ಕೇಳ್ತಾರೆ. ಕಮ್ಮಿ ಜನ ಅವ್ರೆ ಅಂದಾಗ ಅಯ್ಯೋ ಅಂತ ಫೀಲ್ ಮಾಡ್ತಾನೆ. ಜಾಸ್ತಿ ಜನ ಅವ್ರೆ ಅಂದಾಗ ಹೌದಾ ಸಂತೋಷ ಮಾಡಿ ಮಾಡಿ ಅಂತ ಹೋಗ್ತಾನೆ. ಇವನ್ ತಳ ಬುಡನೇ ಅರ್ಥ ಆಗ್ತಾ ಇಲ್ವಲ್ಲ ಕೃಷ್ಣ. ಹೌದು ಪೆದ್ದಯ್ಯ. ಇಷ್ಟು ವರ್ಷದಿಂದ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ಯಾ? ಯಾಕೆ ಹೇಳ್ತೀಯ ಕೃಷ್ಣ? ನನ್ ಮೊದಲನೇ ಮಗನಿಗೆ 5 ಲಕ್ಷ, ಎರಡನೇ ಮಗನಿಗೆ 5 ಲಕ್ಷ, ಕೊನೆ ಮಗನಿಗೆ 8 ಲಕ್ಷ ವಿಲ್ ಮಾಡ್ಬಿಟ್ಟಿಲ್ವಾ? ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ಯಾ? ಅಯ್ಯೋ ನೀನ್ ಮನ್ಕಾಯಿ ಹೋದನೆ. ನಾನ್ ಸಂಪಾದನೆ ಮಾಡಿದ್ದೆಲ್ಲ ಸರಾಯಿ ಅಂಗಡಿಗೆ ಹಾಕ್ಬಿಟ್ಟಿದೀನಿ. ಅವ್ರ ಹೆಸರಿಗೆ ಬರೀ ವಿಲ್ ಮಾಡಿದೀನಿ ಅಷ್ಟೇ. ಸಂಪಾದನೆ ಏನಿದ್ರು ಇನ್ ಮುಂದಕ್ ನೋಡ್ಕೋಬೇಕ ಅಷ್ಟೇ. ಏನ್ ಕೃಷ್ಣ ಲಾಟ್ರಿ ಹೊಡಿತಿದ್ರಾ? ಇರಾಕಿಲ್ವಾ? ನಮಸ್ಕಾರ ಸುಮೇ. ನಮಸ್ಕಾರ. ಯಾವ ಬಂದ್ರೆ? ಈಗ ಬಂದೆ. ಸ್ವಲ್ಪ ಇಲ್ಲಿಗೆ ಬರ್ತೀರಾ? ಅಯ್ಯೋ, ನನ್ನ ಮಗನೇ. ಏಯ್, ನೀನು ನಿಜ ಹೇಳು, ನೀನ್ ಯಾರು? ದಿವಸ ಇಲ್ಲಿಗೆ ಯಾಕೆ ಬರ್ತೀಯಾ? ಬಂದು ಜನ ಎಷ್ಟವ್ರೆ ಅಂತ ಕೇಳ್ತೀಯ. ಕಮ್ಮಿ ಅವ್ರೆ ಅಂದಾಗ ಅಂತ ಅಳ್ತೀಯ. ಜಾಸ್ತಿ ಅವ್ರ ಅಂದಾಗ ಬಾಚಿ ಮುತ್ ಕೊಡ್ತೀಯಾ? ಮರ್ಯಾದೆಯಿಂದ ಹೇಳಿದ್ರೆ ಸರಿ, ಇಲ್ಲ ತಗದ್ ಬಿಟ್ಟೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ಅದು ಏನಾಯ್ತು ಅಂದ್ರೆ ಏಯ್, ಸಮಾಧಾನ ಮಾಡ್ಕೊಳೋ, ಸಮಾಧಾನ ಮಾಡ್ಕೊಳೋ. ಈಗ ಗೊತ್ತಾಯ್ತಾ? ಈ ಬೆಕ್ಕಿನ ಕಂಡ್ ನನ್ ಮಗ ದಿನ ಬಂದು ನಮ್ ಸಲೂನ್ ಅಲ್ಲಿ ಜನ ಎಷ್ಟವ್ರೆ ಅಂತ ಯಾಕೆ ಕೇಳ್ತಿದ್ದ ಅಂತ. ಯಾಕೆ ಪೆದ್ದಯ್ಯ? ಕಡಿಮೆ ಅವ್ರೆ ಅಂದಾಗ ಯಾಕೆ ಅಂತ ಗೊತ್ತಾ? ನಿನ್ ಮನೆಗೆ ಹೋಗಕ್ ಆಗಲ್ವಲ್ಲ ಅದಕ್ಕೆ ಹೇಳ್ತಿದ್ದ. ಜಾಸ್ತಿ ಜನ ಅವ್ರೆ ಅಂದಾಗ ನಿನಗ್ ಮುತ್ಕೊಡ್ತಿದ್ದ. ಯಾಕೇಳು? ನಿನ್ ಮನೆಗೆ ಹೋಯ್ತಿದ್ದ ಕಣ್ಣ ಮುತ್ಕೊಳಕ್ಕೆ. ಏನಮ್ಮ ಏನಮ್ಮ ಇದೆಲ್ಲ? ಯಾವ್ದು? ಏಯ್, ತೆಗೆದು ಬಿಟ್ಟೆ ಅಂದ್ರೆ ಪಂಗಡಿಸ್ಕೊಂಡ್ಬಿಡ್ಬೇಕು. ನೀನ್ ಮಾಡೋ ನಾಟಕ ಎಲ್ಲ ನನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಯಾವನೇ ಅವ್ನು ಬೆಕ್ಕಿನ ಕಂಡವನು? ನಾನು ತಲೆ ಬಳಸ್ತಾ ಇದ್ರೆ ನೀನ್ ಇಲ್ಲಿ ನನ್ ಮಾನ ಮರ್ಯಾದೆನೆಲ್ಲ ಬಳಸ್ತಾ ಇದ್ಯಾ? ಮುಂಚೆ ಕಂಡಿದ್ದೀನಿ. ಮದ್ವೆಗ್ ಮುಂಚೆ ನೀನ್ ಎಲ್ಲೆಲ್ಲಿ ಮೇಯ್ತಿದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಹೋಗ್ಲಿ, ಮದ್ವೆ ಆದ್ಮೇಲೆ ಆದ್ರೂ ನೀಯತ್ತೆ ಸಂಸಾರ ಮಾಡೋದು ಬೇಡ. ನೀನೊಂದು ಗಂಡ್ಸ. ಓಲ್ಡನ್ ಸರ್ಸು ಸರ್ಸು ಆದ್ರೂ ನೀನ್ ಈ ರೀತಿ ನಡ್ಕೊಳ್ಳೋದು ಸರಿ ಇಲ್ಲ ಕಣಮ್ಮ. ಅಯ್ಯೋ ಮಾವಯ್ಯ, ನಿಮ್ಗೆ ಅದೆಲ್ಲ ಗೊತ್ತಿಲ್ಲ. ಇವ್ರ ತಲೆ ಒಳಗೆ ಸಂಶಯದ ಪಿಸಾಚಿನ ಏರಿದೆ. ಹಂಗಲ್ಲ ಕಣ್ಮಗ, ಆದ್ರೂ ನೀನೊಂದ್ ಸ್ವಲ್ಪ ಸರಿಯಾಗಿ ನಡ್ಕೋ ಅಂತ. ಮಾವಯ್ಯ, ಸರಿನೋ ತಪ್ಪು ಮೊದಲು ನೀವು ನನ್ ಮಾತು ಕೇಳಿ. ಮೊದಲನೇ ರಾತ್ರಿ ಅಯ್ಯೋಯ್ಯೋ ಅದನ್ನ ಮಾತ್ರ ನಾನ್ ಕೇಳಲ್ಲ ಕಣಮ್ಮ. ಈ ನನ್ ಮಗು ಕೇಳುತ್ತಾರೆ, ನೀನು ಕೇಳುತ್ತೀಯ. ನೀನೇನಿದ್ರು ಅವ್ನಿಗೆ ಹೇಳು, ಅವ್ನು ನಿನ್ಗೆ ಹೇಳ್ತಾರೆ. ಇಲ್ಲ, ನಾನ್ ನಿಮ್ಮ ಹತ್ರನೇ ಹೇಳ್ಬೇಕು. ಅಯ್ಯೋ ಗ್ರಾಚಾರನೇ ಹಾಳಾಗೋಗ್ಲಿ ಹೇಳಮ್ಮ. ಅವತ್ತು ಅಯ್ಯೋಯ್ಯೋ ಹಾಲು ಇಲ್ಲೇ ಬಿಟ್ಟೋಗ್ಬಿಟ್ಟೈತಲ್ಲ ಈ ಮಗು. ಎಂತ ಕೆಲ್ಸ ಆಗೋಯ್ತು? ನನ್ನ ಪ್ರೀತಿ ಪಾಲಿಸು ಪಾಲಿಸು ಪಾಲಿಸು. ಅದ್ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಷ್ಟೇ ರೀ. ಪೊಲೀಸ್ನವ್ರು ರೈಡ್ ಮಾಡ್ತಾ ಇದ್ದಾರೆ. ಓಡು. ರೈಡಾ? ಕಡೆ ಓಡ. ಏನ್ ಹೇಳ್ತಾರೆ ಇವ್ರು? ಬಿಡ್ರಿ. ಓಡಗಣ ಬಿಚ್ಚದ ಹಾಗಲ್ಲ ರೀ. ಅಯ್ಯೋ ಬಿಚ್ತಾ ಇಲ್ಲ, ಬಚ್ಚಿಟ್ಕೊತಾ ಇದ್ದೀನಿ ಕಡೆ. ಓಡು. ಈಗ ಹೇಳಿ, ಪೊಲೀಸ್ ಪೊಲೀಸ್ ಅಂದ್ರೆ ಯಾಕೆ ಓಡೋಗ್ತಿದ್ದ? ಅಭ್ಯಾಸ ಬಲ ಕಣಮ್ಮ. ಅಲ್ಲಿ ಇಲ್ಲಿ ತಿರುಗಿ ಜಲ್ಬಾ ಒಂದು. ಏನ್ ಅಭ್ಯಾಸ? ಕತ್ಲೆಯಲ್ಲಿ ಏನು ನೋಡಿ ಎದ್ರಕಟ್ಟಿರ್ಬೇಕು. ನೀನು ಅದ್ನೇ ದೊಡ್ಡದ್ ಮಾಡಿದ್ರೆ ಹೆಂಗೆ ಸರ್ಸು? ಮಾವಯ್ಯ, ಇಷ್ಟೇ ಆಗಿದ್ರೆ ಸುಮ್ನೆ ಇರ್ತಿದ್ದೆ. ಇನ್ನೇನ್ ಮಾಡ್ದ? ರಾತ್ರಿ ನನ್ ಜೊತೆ ಮಲಗಿದ್ದವರು ಮಲಗಿದನು ಎದ್ಬಿಟ್ಟು ಎದ್ಬಿಟ್ಟು ಏನ್ರಿ ಇದು? ನಾನ್ ತುಂಬಾ ನೀರ್ತಿನ ಮನ್ಸ. ಅವಾಗ ಅವಲ್ಲೇ ದುಡ್ಡು ಕೊಟ್ಟ ಅಭ್ಯಾಸ ತಗ. ತಗೊಳ್ಳಿ. ಏನು? ನಂದೇನೇ ಇದ್ರು 150 ಅಷ್ಟೇ. ಅಯೋಗ್ ನನ್ ಮಗನೇ, ಅಭ್ಯಾಸ ಬಲ ಎಲ್ ಬಿಡುತ್ತೆ ಹೇಳು? ಮದ್ವೆ ಆದ್ಮೇಲೆ ಆದ್ರೂ ಮಾನ ಮರ್ಯಾದೆಯಿಂದ ಬದುಕೋದನ್ನ ಕಲ್ತ್ಕೋ, ಗೊತ್ತಾಯ್ತಾ? ಉಗಿರಿ ಮಾವಯ್ಯ, ಇನ್ನೂ ಸ್ವಲ್ಪ ಉಗಿರಿ.
ಹಾಳಾಗೋಲಿ ಬಿಡಮ್ಮ, ಇನ್ಮೇಲೆ ಅಂತ ತಪ್ಪೆಲ್ಲ ಮಾಡಲ್ಲ. ಇನ್ಮೇಲಿಂದ ಹಂಗೆಲ್ಲ ಮಾಡಲ್ಲ ಅಲ್ವೇನೋ? ಇಲ್ಲ ಪೆದ್ದಯ್ಯ. ಬಾವಾ ನಮಸ್ಕಾರ ಬಾವಾ. ಭಾವನ ಹೌದು, ಭಾವನೆ. ನಿನ್ ಸಂಶಯದ ಪಿಸಾಚಿ ಬಿಡಿಸೋದಕ್ಕೋಸ್ಕರನೇ ನನಗೆ ಬೇರೆ ಯಾರೋ ಜೊತೆ ಸಂಬಂಧ ಇದೆ ಅಂತ ನಾಟಕ ಆಡಿದ್ದು. ಮಾವಯ್ಯ, ಅವನು ಬೇರೆ ಯಾರು ಅಲ್ಲ, ನನ್ ದೊಡ್ಡಪ್ಪನ್ ಮಗ. ನನ್ ತಮ್ಮ ಆಗ್ಬೇಕು. ಯಾರೋ ಮುನಿನೇನಮ್ಮ? ಏನೋ ಮುನಿ ಇಷ್ಟು ದೊಡ್ಡದಾಗ್ಬಿಟ್ಟಿದ್ಯಾ? ಓಹೋ ಮಾವಯ್ಯ, ನೀವೇ ಹೇಳಿ ಮಾವಯ್ಯ, ಈ ಗಂಡಸರು ಮಾತ್ರ ಮದ್ವೆ ಆದ್ಮೇಲೆ ಆದ್ರೂ ತನ್ನ ಚಪ್ಲನ್ನ ಪೂರೈಸೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಆದ್ರೆ ತನ್ನ ಹೆಂಡತಿದ್ರು ಮಾತ್ರ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಸಾಕು ಉರ್ದು 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 ಬಿಡ್ತಾರೆ. ಗೊತ್ತಾಯ್ತು ಬಿಡಮ್ಮ, ಇವನ್ ಕೆಟ್ಟು ಕೆರ ಹಿಡಿದು ಹೋಗಿದ್ದಲ್ದೆ ಎಲ್ಲಾರು ಸಂಶಯ ದೃಷ್ಟಿಲಿ ನೋಡ್ಬಿಟ್ಟ. ಯಾವಾಗ ನೋಡಿದ್ರು ಬೆಕ್ಕಿನ ಕಣ್ಣು ಅಂತ ಸಾಯವನು. ಆ ಹುಡುಗರು ಕೇಳಿದ್ರು ಅದಕ್ಕೆ ಹಂಗಂದೆ. ಆದ್ರೂ ಇವನ್ ಯಾಕೆ ಆಗಾಕ್ ಬಂದ್ ಅಂಗಡಿ ಒಳಗೆ ಬಗ್ ನೋಡ್ಬೇಕು? ನಿನ್ನನ್ ಬಾವಲ್ವಾ, ಅದಕ್ಕೆ ಗಿರಾಕಿಗಳು ಬರ್ತಿದಾರ? ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ ಅಂತ ನೋಡಕ್ ಬಂದೆ. ತಗೋ ಮಗನ. ಏನಪ್ಪ, ಇನ್ಮೇಲಿಂದ ನೀನ್ ಬಂದು ಬಗ್ಗಿ ಬಗ್ಗಿ ನಮ್ಮ ಅಂಗಡಿನ ನೋಡೋದ್ ಬೇಡ. ಹೆಂಗು ಕತ್ತಿ ಮನ್ಸಕ್ ಒಬ್ಬ ಹುಡ್ಗ ಇಲ್ಲ, ನೀನೇ ಇದ್ಬಿಡು. ಹಂಗೆ ನಮ್ ವಾಲ್ಗ ಸೆಟ್ಗೆ ತಾಳ ಹಾಕಕ್ಕೂ ಒಬ್ಬ ಹುಡ್ಗ ಇಲ್ಲ, ಗೊತ್ತಾಯ್ತಾ? ಏನ್ಮ ಸರ್ಸು, ಇನ್ಮೇಲಿಂದ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡೋದನ್ನ ಬಿಟ್ಬಿಟ್ಟು ಗಂಡ ಹೆಂಡತಿ ಅನ್ಯೂನ್ಯವಾಗಿ ಸಂಸಾರ ಮಾಡ್ಕೊಂಡು ಹೋಗೋದನ್ನ ನೋಡಿ. ನಡಿಯಮ್ಮನಿ. ಸರ್ಸು, ಈಗ್ಲಾದ್ರೂ ಹೇಳೆ, ಇವನು ಯಾರ ಮಗ ಅಂತ? ಹೇಳ ನೀನ್ ಆಡ್ಕೊ ಹೋಗ. ಹೇಳೆ ಚಿನ್ನ, ಹೇಳೇ ಬಿಡ್ಲ. ಹೇಳೆ ಬಿಡು ಚಿನ್ನ. ಮತ್ತೆ ಮೂರನೇದಿದೆಯಲ್ಲ ಕಣ್ಣು, ಅದು ಮಾತ್ರ ನಿಮ್ದು.